ಗಜಾನನಂ ಪದ್ಮಾರ್ಕಂ ಗಜಾನನಂ ಮಹರ್ನಿಶಮನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಜಗನ್ಮಾತೆ ಜಗಜ್ಜನನಿ ಲೋಕಪಾವನಿ ಸರ್ವಮಂಗಲ ಕಾತ್ಯಾಯಿನಿ ರಾಜರಾಜೇಶ್ವರಿ ಭುವನೇಶ್ವರಿ ತಾಂಡವೆ ತ್ರಿಶೂಲೆ ತ್ರಿಧರೆ ಪಾಹಿ ಮಾಂ ಪರಬ್ರಹ್ಮಸ್ವರೂಪಿಣಿ ಇಚ್ಛಾಧಾರಿಣಿ ಯೋಗಸ್ವರೂಪಿಣಿ ಯೋಗಮಾತ್ರ ಯೋಗಪುತ್ರಿ ಜ್ಞಾನದಾತೆ ಜ್ಞಾನವಾಹಿನಿ ಜ್ಞಾನಾಂಬಿಕೆ ಜ್ಞಾನಮುಖಿ ಜ್ಞಾನಪ್ರವರ್ಧಮಾನಿ ಅಂಸದೀಪೆ ಸ್ಥುಲಾ ಸೂಕ್ಷ್ಮೆ ಮಹಾರೌದ್ರ ಮಹಾಶಕ್ತಿ ಮಹೋದರಿ ಮಹಾಪಾಪ ವಿನಾಶಿತೇ ದೇವಿ ಭಾರತಾಂಬೆ ಮಹಾಕಾಳಿ ನಮೋಸ್ತು ನಮೋಸ್ತುತೆ. ವೇದಿಕೆಯ ಮೇಲಿರುವ ನನ್ನ ದೇಶದ ರಕ್ಷಕರಾದ ವೀರ ಸೇನಾನಿಗೂ ವಿವೇಕ ಚಿಂತನೆಯ ಚೇತನನಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಈ ಒಂದು ಕಾರ್ಯಕ್ರಮವನ್ನು ಇಂದು ಚಿಂತನ ಪ್ರತಿಷ್ಠಾನ ಹರಿಹರ ಈ ಒಂದು ಯುವ ತಂಡಕ್ಕೂ ಆ ಜಗದೀಶ್ವರಿ ಮಹಾಕಾಳಿ ಸರ್ವಶಕ್ತಿಯನ್ನು ನೀಡಲಿ ಕಾಪಾಡಲಿ. ನಮ್ಮ ಹುಡುಗ ಕಾಳಿಗೆ ಒಂದು ಚೌಕಟ್ಟಾಕಿ ನಿಲ್ಲಿಸ್ದ, ಬೇಲಿ ಹಾಕ್ದ ಕಾಳಿಗೆ. ಗುರು ಪರಂಪರೆ ಅನ್ನೋದನ್ನು ಮಾತಾಡಿ ಗುರುಗಳೇ ಅಂತ. ನಾನು ಇದೊಂದು ಮಾತು ಹೇಳ್ತೀನಿ, ಸಾಮಾನ್ಯವಾಗಿ ಕಾಳಿನ ಯಾರ ಮಲ್ಲೂ ಇಟ್ಕೊಳ್ಳಲ್ಲ. ಯಾರ ಮಲ್ಲಾರ ಫೋಟೋ ಹಾಕೊಂಡಿದ್ದೀರಾ ಕಾಳಿದು? ಬ್ಯಾಡ ಕಣಪ್ಪ, ಯಾಕೆ ಸಾವಾಸ ಒಳ್ಳೇದಲ್ಲ ಅಂತ. ಕಾಳಿಯ ನಿಜವಾದ ಸ್ವರೂಪ ನೀವೇನಾದರೂ ನೋಡಿದ್ದೀರಿ ಅಂದರೆ, ಆ ಹುಡುಗ ಅಷ್ಟೊತ್ತು ನಿಂತ್ಕೊಂಡು ಹೇಳಿದ್ನಲ್ಲ, ಅಂಬೆ ಅಂತ ಕೂಕೊಂಡು ಬೆಟ್ಟ ಹತ್ತುತ್ತಿದ್ವಿ, ಅದು ಹೆಂಗೆ ಹತ್ತುತ್ತಿದ್ವಿ ಅಂತ ಗೊತ್ತಿಲ್ಲ ನಮಗೆ ಗುರುಗಳೇ, ಮಹನೀಯರೇ. ಆ ಅಂಬಾ ಅನ್ನೋಂಥ ಮಾತಿನಿಂದ ಸೈನ್ಯ ನಿಂತಿದೆ ಗುರುಗಳೇ ಈ ದೇಶದ್ದು ಅನ್ನೋದಾದರೆ, ಈ ದೇಶದ ಹಿಂದೂ ಧರ್ಮದ ಸಾರ ಆ ಮಾತೆಯಾಗಿ ಸೈನ್ಯವನ್ನೇ ವ್ಯಾಪಿಸಿದೆ ಅನ್ನೋದಾದರೆ, ನಿಮ್ಮೆಲ್ಲರ ಮನಸ್ಸು ಆ ತಾಯಿ ನಾಟ್ಕೊಂಬಿಟ್ಲು ಅಂತ ಅಂದರೆ ಯಾರಿಗೂ ಎದ್ರಲ್ಲ ರೀ ನೀವು. ದೇಶವನ್ನು ಸೈನ್ಯ ಗಡಿ ಭಾಗದಲ್ಲಿ ಕಾಯ್ತಾ ಇದೆ ಅಂತ ಅಂದರೆ, ಆರಕ್ಷಕರು ಅನ್ನೋ ಸೈನ್ಯ ದೇಶದ ಒಳಗಡೆ ಕಾಯ್ತಾ ಇದೆ. ಆರಕ್ಷಕರಿಗೂ ಹಿಂಸೆ ಆಗುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಇವತ್ತು. ಪಾಕಿಸ್ತಾನದ ಮನಸ್ಥಿತಿ ಅವ್ರ ಕಾಲುಗಳನ್ನು ತೆಗಿತದೆ, ಗುಂಡುಗಳನ್ನು ಹೊಡಿತದೆ, ಹಿಂಸೆ ಕೊಡ್ತದೆ ಅನ್ನೋದಾದರೆ, ಹರ್ಷನ ಎದೆಯನ್ನು ಸೀಳಿದ ದೃಶ್ಯ ಪಾಕಿಸ್ತಾನವಾಗಿ ನನಗೆ ಈ ದೇಶದೊಳಗಡೆ, ಈ ನಾಡಿನೊಳಗಡೆ, ಈ ರಾಜ್ಯದೊಳಗಡೆ ಕಾಣ್ತದಲ್ಲ. ಆವಾಗ ನಾನೊಬ್ಬ ಸೈನಿಕನಾಗಿ ನನ್ನ ಮಗನನ್ನು ಕಾಪಾಡ್ಕೋಬೇಕು ಅನ್ನುವಂಥ ಸೈನ್ಯದ ಶಕ್ತಿಯನ್ನು ಒಳಗಡೆ ತುಂಬಿಕೊಂಡಾಗ ಬಹಳಷ್ಟು ಜನ ಹೇಳ್ತಾರೆ, ಆಕ್ರೋಶವಾಗಿ ಮಾತಾಡ್ಬಿಡ್ತೀರ ಗುರುಗಳೇ, ಯಾರಾದರೂ ನಿಮ್ಮನ್ನು ಚುಚ್ಚಿಬಿಡ್ತಾರೆ. ಎಚ್ಚರಿಕೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಈಗಲೂ ಹೇಳಿದೆ, ಚೇತನ್ಗೆ ಹೇಳಿದೆ ಅನಿಸುತ್ತೆ, ಕುಯ್ದರೆ 5 ನಿಮಿಷ ನೋವಾಗುತ್ತೆ, ರಕ್ತ ಆಚೆಗೆ ಬರ್ತಿದ್ದಂಗೆ ಜ್ಞಾನ ಹೋಗುತ್ತೆ, ನಾನು ಹೆಂಗೆ ಸಾಯ್ತಿದ್ದೀನಿ ಅಂತ ನನಗೆ ಗೊತ್ತಾಗಲ್ಲ. ಆದರೆ ಎದುರುಗಡೆ ಇರ್ತಕ್ಕಂಥ ಶತ್ರುಗೆ ನಾನು ಉತ್ತರ ಕೊಡ್ದಿರ ಸತ್ತೋಗ್ಬಿಟ್ರೆ ಈ ದೇಹಕ್ಕೆ ಬೆಲೆ ಇರಲ್ಲ, ಈ ಕಾವಿಗೆ ಬೆಲೆ ಇರಲ್ಲ. ಧರ್ಮಕ್ಕಾಗಿ ನಾನು ನಿಂತ್ಕೋಬೇಕು ಅನ್ನೋದಾದರೆ ಆತ್ಮವನ್ನು ಪಣಕ್ಕಿಟ್ಟು ನಿಂತ್ಕೊಳ್ಳೋದೇ ಈ ದೇಶದ ಒಬ್ಬ ಯತಿಯ ಧರ್ಮವಾಗಿರ್ತದೆ, ಗುರುವಿನ ಧರ್ಮವಾಗಿರ್ತದೆ. ಗುರು ಅಂದರೆ ಏನು, ಗುರು ಪರಂಪರೆ ಅಂದರೆ ಏನು, ಏನನ್ನ ಗೊತ್ತಾ? 100 ಪರಂಪರೆ ಈ ದೇಶದ್ದು ಗುರು ಪರಂಪರೆ. 100, 1000, ಲಕ್ಷಾಂತರ. ಸಿದ್ಧಿಗುರು, ಜ್ಞಾನಗುರು, ವಿದ್ಯಾಗುರು, ರಾಜಗುರು. ಗುರು ಅನ್ನುವಂಥದ್ದನ್ನು ನೀವು ಎಷ್ಟು ವಿಸ್ತರಣೆ ಮಾಡಿ ಅಷ್ಟೊಂದು ವಿಸ್ತಾರವಾಗಿ ಹೋಗ್ತದೆ ಗುರು ಅನ್ನೋ ಪದ. ಗುರು ಅನ್ನೋ ಪದಕ್ಕೆ ಜಾತಿ ಇಲ್ಲ. ಅದಕ್ಕೆ ಯಾವ ಧರ್ಮ ಪಂಥಗಳು ಇಲ್ಲ ಗುರು ಅನ್ನೋ ಪದಕ್ಕೆ. ನೀವು ಬೇಕಾದರೆ ಜಾತಿ ಇಲ್ಲದ ಜಾಗ ಅನ್ನೋದಾದರೆ ಗುರು ಅನ್ನೋ 2 ಅಕ್ಷರ. ಕಬೀರ್ ದಾಸರು ಅಂತ ಇದ್ದರು, ಕೇಳಿರ್ತೀರಿ ನೀವು. ಮಹಮ್ಮದೀಯರು, ರಾಮ್ ಭಕ್ತರು.
ಅವ್ರ ಶಿಷ್ಯ ಭದ್ರಾಚಲ ರಾಮದಾಸರು. ಅವನು ಮಹಮ್ಮದೀಯ, ನಾನ್ಯಾಕೆ ಶಿಷ್ಯ ಆಗಬೇಕು ಅಂದ್ಕೊಳ್ಳಿಲ್ಲ. ಇವನು ಯಾರೋ ಹಿಂದೂ, ನಾನ್ಯಾಕೆ ಇವನಿಗೆ ಉಪದೇಶ ಮಾಡಲಿ ಅಂತ ಅವನು ಅಂದ್ಕೊಳ್ಳಿಲ್ಲ. ಜಾತಿ ಇಲ್ಲ, ಧರ್ಮವಿಲ್ಲ, ಗುರುಪಥದಲ್ಲಿ. ಗುರು ಗೋವಿಂದ ಭಟ್ರು ಬ್ರಾಹ್ಮಣರು, ಅವ್ರ ಶಿಷ್ಯ ಶಿಶುನಾಳ ಶರೀಫ. ಒಬ್ಬ ಬ್ರಾಹ್ಮಣ ಮಹಮ್ಮದೀಯನಿಗೆ ಪಾಠ ಮಾಡ್ತಾನೆ. ಆ ಮಹಮ್ಮದೀಯ ತಂದೆಗಿಂತಲೂ ಹೆಚ್ಚಾಗಿ ಪ್ರೀತಿಸಿ ಒಬ್ಬ ಬ್ರಾಹ್ಮಣನಲ್ಲಿ ವಿದ್ಯೆ ಕಲಿತಾನೆ, ಜಗತ್ತಿಗೆ ವೈದ್ಯವಾಗ್ತಾನೆ. ಆದರೆ ಆ ಗುರು ಶಿಷ್ಯ ಅನ್ನೋಂಥ ಜಾಗದಲ್ಲಿ ಜಾತಿ ಧರ್ಮ ಎರಡೂ ಇಲ್ಲ. ಇನ್ನು ಎರಡನೇದು, ಜಾತಿ ಧರ್ಮ ಇಲ್ಲದ ದೇಶ ಪ್ರೇಮ ಎಲ್ಲಿದೆ ಅಂದರೆ ಭಾರತದ ಸೈನ್ಯದಲ್ಲಿ ಮಾತ್ರ. ಅಲ್ಲಿ ಯಾರನ್ನ ಯಾವ ಜಾತಿ ಅಂತ ಕೇಳಿದ್ರೆ ಗೊತ್ತಿಲ್ಲ ಯಾರಿಗೂ, ಸಾಧ್ಯವೇ ಇಲ್ಲ. ಜಾತಿ ಇಲ್ಲದೆ ದೇಶ ಪ್ರೇಮವನ್ನು ಮೆರಿತಕ್ಕಂತಹ ಸ್ಥಾನ ಅನ್ನೋದು ಯಾವುದಾದ್ರೂ ಇದ್ದರೆ ಅದು ಈ ದೇಶದ ಹೆಮ್ಮೆಯ ಸೈನ್ಯ. ನನಗೆ ಸಾಹೇಬ್ರು ಹೇಳ್ತಾ ಇದ್ರು, ಜೈ ಮಾತಾಕಿ ಅಂತ ಹೇಳಿ ಕೂಕೊಂಡು ಬೆಟ್ಟ ಹತ್ತುತ್ತಿದ್ವಿ ಗುರುಗಳೇ ಅಂತ. 150 ಜನ ಇರ್ತಿದ್ವಿ ಗುರುಗಳೇ ಅಂತ. ಆ 150 ಜನನು ಜೈ ಮಾತಾಕಿ ಅಂತ ಕೂಕೊಂಡು ಹತ್ತುತ್ತಾ ಇದ್ದಾರೆ ಅಂದರೆ ಅದರಲ್ಲಿ ಮಹಮ್ಮದೀನು ಇದ್ದಾನೆ ಸ್ವಾಮಿ, ಅವನು ಕೂಗ್ತಿದ್ದಾನೆ ಬೋಲೋ ಭಾರತ್ ಮಾತಾಕಿ ಅಂತ. ಅವರ ದ್ವೇಷಿಗಳಲ್ಲ ನಾವು. ಆದರೆ ಕೇವಲ ಕ್ಷುಲ್ಲಕ ರಾಜಕಾರಣದ ನಿಧಿಗಾಗಿ ಧರ್ಮಾಂಧತೆಯಿಂದ ಎಳೆ ಯುವಕರನ್ನು ನೀವು ಚುಚ್ಚಿ ಚುಚ್ಚಿ ಕೊಲ್ತಿದ್ದೀರಲ್ಲ. ಆ ಹರ್ಷನ ಎದೆಯ ಮೇಲೆ ನಾನು ಆ ಕರ್ಪೂರದ ಬಟ್ಲು ಇಟ್ನಲ್ಲ, ಅವತ್ತು ನನ್ನ ಎದೆ ಒಡೆದೋಯ್ತಲ್ಲ. ಇನ್ನು ಮುಂದಕ್ಕೆ ನನ್ನ ಯುವಕರನ್ನ ಇದು ಯಾವುದೋ ಒಂದು ಕಾರಣಕ್ಕಾಗಿ ಕೊಂದಾಕ್ಬಿಟ್ರೆ ಇಡೀ ರಾಜ್ಯದ ಸ್ಥಿತಿ ಏನು, ಆ ಯುವಕರ ಗತಿ ಏನು, ತಂದೆ ತಾಯಿಗಳು ಮುಂದಕ್ಕೆ ಈ ಧರ್ಮಕ್ಕೋಸ್ಕರ ಹೋರಾಡ್ತಕ್ಕಂತಹ ಒಬ್ಬೊಬ್ಬ ಮಕ್ಕಳನ್ನ ಆಚೆ ಕಳಿಸಲ್ಲ. ಬಡ ಮಗನೇ ಅವ್ರವ್ರು ಹೋರಾಡ್ಕೊಳ್ಳಿ, ನೀನು ಇದ್ದು ಬಿಡಪ್ಪ ಅಂತ. ಈ ಹಿಂದೆಯೂ ತುಘಲಕ್ಕು, ಗಜನಿ ಇವರೆಲ್ಲ ಮಾಡಿದ್ದಿದ್ದನ್ನೇ. ಈ ದೇಶವನ್ನು ಇವತ್ತು ನನ್ನ ಸೈನ್ಯ ಇದೆ, ಪಾಕಿಸ್ತಾನ ಕಾಪಾಡ್ತಾ ಇದೆ. ನಮ್ಮ ಚೇತು ಹೇಳ್ತಾ ಇದ್ದ, ನಮ್ಮಲ್ಲಿ ಶಾಸ್ತ್ರ ಮಾತ್ರ ಇಟ್ಕೊಂಡ್ವಿ, ಶಸ್ತ್ರ ಇಟ್ಕೊಳ್ಳಿಲ್ಲ ನಾವು ಅಂತ. ನೀನು ಶಾಸ್ತ್ರವನ್ನು ಕಾಪಾಡಬೇಕು ಅನ್ನೋದಾದರೆ ಶಸ್ತ್ರ ಬೇಕೇ ಬೇಕು. ನಿನ್ನಲ್ಲಿ ಶಸ್ತ್ರ ಇಲ್ಲ ಅಂದರೆ ಶಾಸ್ತ್ರವನ್ನು ಕಾಪಾಡಲಿಕ್ಕಾಗಲ್ಲ. ಆದರೆ ಪೂರ್ವದಲ್ಲಿದ್ದಂಥ ಪರಶುರಾಮ ಕೈನಲ್ಲಿ ಕೊಡ್ಲಿ ಇತ್ತು, ವಿಶ್ವಾಮಿತ್ರ ಕೈನಲ್ಲಿ ಬಿಲ್ಲು ಬಾಣಗಳಿತ್ತು. ನೀವು ಯಾವುದೇ ಗುರುವನ್ನು ತಗೊಳ್ಳಿ, ಜಮದಗ್ನಿ ಕೈನಲ್ಲಿ ಖಡ್ಗವಿತ್ತು. ನೀವು ಋಷಿ ಪರಂಪರೆಯನ್ನು ತಗೊಂಡ್ರೆ ಎಲ್ಲ ಋಷಿಗಳ ಕೈನಲ್ಲೂ ಆಯುಧವಿತ್ತು. ಕೃಷ್ಣನ ಕೈಲಿ ಚಕ್ರ ಇತ್ತು, ರಾಮನ ಕೈನಲ್ಲಿ ಬಿಲ್ಲು ಬಾಣವಿತ್ತು. ಅವರೆಲ್ಲ ದೇವರುಗಳೇ, ಅವರೆಲ್ಲ ಋಷಿಮುನಿಗಳೇ. ನೀನು ನಿನ್ನನ್ನು ರಕ್ಷಿಸಿಕೊಳ್ಳದಿದ್ದರೆ ದೇಶವನ್ನು ರಕ್ಷಿಸಲಾರೆ. ವಿವೇಕಾನಂದರು ಹೇಳ್ತಾರೆ, ಮೊದಲು ನಿನ್ನನ್ನು ನೀನು ರಕ್ಷಣೆ ಮಾಡ್ಕೋ, ಆಮೇಲೆ ಊರನ್ನು, ಆಮೇಲೆ ದೇಶವನ್ನು, ಆಮೇಲೆ ವಿಶ್ವವನ್ನು ರಕ್ಷಣೆ ಮಾಡುವಂತೆ. ನಿನ್ನ ಮನೆಯನ್ನು ರಕ್ಷಣೆ ಮಾಡ್ಕೋ. ಇವತ್ತು ನನ್ನ ಮನೆ ಮಕ್ಕಳು ಆಚೆಗೋದ್ರೆ ಬರ್ತಾರೋ ಇಲ್ವೋ, ಏನಾಗೋಗ್ತದೋ ಏನೋ ಅನ್ನೋವಂಥ ಕಾಲಘಟ್ಟದಲ್ಲಿದ್ದೀವಿ. ಅಂಥ ಕಾಲಘಟ್ಟದಲ್ಲಿರ್ತಕ್ಕಂಥ ನಾವು ಚಿಂತನೆಯನ್ನು ಮಾಡಿ ನಮ್ಮ ಶಿಷ್ಯರಿಗೆ ಅಥವಾ ನನ್ನ ಧರ್ಮಜರಿಗೆ ನಾನು ಬೋಧನೆ ಮಾಡ್ದಿರ ಕೇವಲ ನನ್ನ ಮಠವನ್ನು ಅಥವಾ ನನ್ನ ಸುತ್ತಮುತ್ತಲನ್ನು ಜೀರ್ಣೋದ್ಧಾರಕ್ಕೋ, ಒಂದು ಜಾತಿಯೊಳಗಡೆಯೋ ಒಂದು ಪಂಥದೊಳಗಡೆಯೋ ನಾನು ಸಿಗಾಕೊಂಬಿಟ್ರೆ ಧರ್ಮ ಅನ್ನೋಂತಹ ಈ ಸಮುದ್ರದಿಂದ ನಾನು ದೂರ ಹೊರಟೋಗ್ಬಿಡ್ತೀನಿ. ಅದರಿಂದ ನನ್ನನ್ನು ಈ ಧರ್ಮಕ್ಕಾಗಿ ಅರ್ಪಿಸ್ಕೊಂಡಿದ್ದೀನಿ. ಸದಾಕಾಲ ನಾನು ಈ ಧರ್ಮದಲ್ಲೇ ಇರುವಂತೆ ಮಾಡು ನಮ್ಮಮ್ಮ ಅಂತ ಹೇಳಿ ಆ ಕಾಳಿಯನ್ನು ಬೇಡ್ಕೋತೀನಿ. ನನ್ನನ್ನು ಇದನ್ನು ಬಿಟ್ಟು ದಿನ ಬೆಳಗಾದರೆ ಅಮ್ಮ ಭಾರತಾಂಬೆ ನಿನ್ನ ಚರಣ ಕಮಲಗಳಿಗೆ ನನ್ನನ್ನು ಅರ್ಪಿಸ್ಕೊಂಬಿಡಮ್ಮ, ಆದರೆ ಈ ದೇಶದಲ್ಲಿ ಹಿಂದೂ ರಾಷ್ಟ್ರವಾಗ್ತಕ್ಕಂಥ ಶಕ್ತಿಯನ್ನು ಈ ಈ ಈ ಧರ್ಮಜರಿಗೆ ಕೊಡಮ್ಮ ಅಂತ ಕೇಳೋದು. ನೋಡಿ, ಆ ಸೈನ್ಯ ಅನ್ನೋದಕ್ಕೆ ಬೆಲೆ ಬಂದಿದ್ದು ಕಳೆದ 7 ವರ್ಷಗಳಿಂದ. ಆ 7 ವರ್ಷಗಳಲ್ಲಿ ಸೈನಿಕರನ್ನು ಕಂಡರೆ
ದೇವತಾ ಸ್ವರೂಪ ಅನ್ನುವಂಥ ಒಂದು ಭಾವನೆ ಬರಲಿಕ್ಕೆ ಕಾರಣ ಮೋದಿ ಬರಬೇಕಾಯಿತು. ಈ ದೇಶದಲ್ಲಿ ಆ 4 ಸಿಂಹಗಳು ಬಾಯಿ ಬಿಡಬೇಕು ಅನ್ನೋದಾದರೆ ಮೋದಿ ಬರಬೇಕಾಯ್ತು. ಸಿಂಹಕ್ಕಲ್ಲೇ ಇರಲಿಲ್ಲ, ಅವು ಅನ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವು. ಈ ಅಪ್ಪ ಬಂದಮೇಲೆ ಒಂಚೂರು ಬಾಯಿ ಬಿಟ್ವು. ಅವು ಯಾವಾಗ ಬಾಯಿ ಬಿಟ್ವೋ ಇಲ್ಲಿ ಒಳಗಡೆ ಇದ್ದವ್ರಿಗೆಲ್ಲ ಬಾಯಿ ಬಂದಾಗೋಯ್ತು. ಲಬ್ಬೋ 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 ಬಿಡ್ಕೊಳಕ್ಕೆ ಸಿಂಹ ಏನ್ರಿ ಹಿಂಗಿರ್ತದೇನ್ರಿ? ಅವ್ರು ಸಿಂಹನ ಬೆಕ್ಕು ಮಾಡ್ಕೊಂಬಿಟ್ಟಿದ್ರು. ಅವ್ರಿಗೆ ಸಿಂಹ ಅನ್ನೋದೇನು ಅಂತಲೇ ಗೊತ್ತಿಲ್ಲ. ಅವ್ರು ಸಿಂಹ ನೋಡೇ ಇರಲಿಲ್ಲ ಅವ್ರು ಹಂಗೆ. ಇದು ಯಾವಾಗ ವಾ ಅಂತೂ ನಾನು ಬಹಳಷ್ಟು ಪೋಸ್ಟ್ರುಗಳಲ್ಲಿ ನನ್ನ ಶಿಷ್ಯರು ತೋರಿಸ್ತಿದ್ರು. ಇದು ಮೋದಿ ಸಿಂಹ ಸ್ವಲ್ಪ ಬಾಯಿ ಬಿಟ್ಟೈತೆ, ಯೋಗಿ ಸಿಂಹ ಬರ್ತದೆ ನೋಡಿ ಅಂತ ತೋರಿಸೋದು. ಅಳ್ಳಾಡೋಗ್ಬಿಟ್ರು, ಗಾಡ 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 ಅಂತಾರೆ. ಅದು ಅಂದ್ಬಿಟ್ಟೈತೆ. ಇದಾದರೂ ಅಲ್ಲಿ ಬಿಟ್ಟಿತ್ತು, ಅದು ಬಾಯಿ ತಕೊಂಡು ಕೂತ್ಕೊಂಡ್ಬಿಟ್ಟೈತೆ ಹಿಂಗೆ. ಇದು ಯಾಕೆ ಮಾತು ಹೇಳ್ತೀನಿ ಅಂದರೆ, ಆ ಹುಡುಗ ಒಂದು ಮಾತು ಹೇಳ್ದ, ಈ ದೇಶವೇ ಹಿಂಗೆ ಅಂತ. ಇದು ಯಾಗ ಭೂಮಿ, ಯೋಗ ಭೂಮಿ, ಧರ್ಮಭೂಮಿ, ನಿಷ್ಠೆ ಭೂಮಿ. ಈ ದೇಶದಲ್ಲಿ ಯಾಗ, ಯೋಗ, ಶ್ರುತಿ, ಮತ, ಮಯ, ವಿರಕ್ತಿ, ಘೋರವ್ರತ, ತಪಸ್ಸು, ನಿಷ್ಠೆ, ಜಪ, ಗುಣಾಸಕ್ತತೆ, ಸ್ನಾನ, ಮೌನ, ಧ್ಯಾನ, ಆಕಾರ, ಸತ್ಯ, ನೇಮ, 21 ನಿಯಮಗಳು. ಆ 21ನೇ ನಿಯಮ ಇದೆಯಲ್ಲ, ಅದು ಭಕ್ತಿ ಅಂತ ಹೇಳಿ. ಆ ಭಕ್ತಿ ಅನ್ನುವಂಥದ್ದು ಇದೆಯಲ್ಲ, ಅದರ ಪಕ್ಕ ಭಯ ಅಂತ ಇದೆ. ಯಾವ ದೇಶ ಭಯ ಮತ್ತು ಭಕ್ತಿ ಇವೆರಡನ್ನು ಕಳ್ಕೊಳ್ಳುತ್ತೋ ಆ ದೇಶ ಸರ್ವನಾಶ ಆಗತ್ತೆ. ಹೆಂಗೆ ಹೇಳ್ತೀರಾ ಬುದ್ಧಿ? ಭಯ ಭಕ್ತಿ ಅನ್ನೋದು ಈ ದೇಶದಲ್ಲಿ ಇದೆ ಅನ್ನೋದಕ್ಕೆ ಸಾಕ್ಷಿ ಏನು ಬುದ್ಧಿ ಅಂತ ಕೇಳಿ. ಒಬ್ಬ XMLA, ಒಬ್ಬ MLA ಕ್ಯಾಂಡಿಡೇಟು, ಒಬ್ಬ ಕಾರ್ಪೊರೇಟ್ರು, ಒಬ್ಬ ಯತಿ, ಒಬ್ಬ ಯೋಧ, ಒಬ್ಬ ಚಿಂತಕ ಇದ್ದರೆ ಮೇಲ್ ಬಂದು ಹತ್ಕೊಳ್ದಿರ ಕೆಳಗಡೆ ಕೂತ್ಕೊಂಡು ಭಾಷಣ ಅಂತ ಕೇಳ್ತಾರೆ ಅನ್ನೋದಾದರೆ ಈ ದೇಶದಲ್ಲಿ ಭಯ ಭಕ್ತಿ ಇನ್ನೂ ಈ ಸರ್ಕಾರದಲ್ಲಿ ಇದೆ ಅಂತ. ಈ ಭಯ ಭಕ್ತಿ ಹೋಗಿ ಸ್ಟೇಜ್ ಮೇಲೆ ಬಂದು ಕಾಲ ಹಾಕೊಂಡು ನಮ್ಮ ಪಕ್ಕನೇ ಕೂತ್ಕೊಂಡಾಗ ಅದನ್ನು ಗುರುಧರ್ಮ ಅನ್ನಲ್ಲ, ಈ ದೇಶದ ಸಂಸ್ಕಾರ ಅನ್ನಲ್ಲ. ಯಾವತ್ತು ಈ ದೇಶದ ಸಂಸ್ಕಾರ ಹೋಯ್ತೋ ಆವತ್ತು ಈ ದೇಶ ಸರ್ವನಾಶವಾಯಿತು. ಯಾವತ್ತು ಈ ದೇಶದಲ್ಲಿ ಸಂಸ್ಕಾರ ಮತ್ತೆ ಬಂತೋ, ಕಾಶಿಯಲ್ಲಿ ಕಾರಿಡಾರ್ ನೋಡ್ತೀವಿ ಅಂತ ನಮ್ಮ ಜೀವನದಲ್ಲೇ ಅಂದ್ಕೊಂಡಿರಲಿಲ್ಲ. ನಾವು ಕಾಶಿ ಓಣಿ ಥರನೇ ಇರೋದು ಅಂದ್ಕೊಂಡಿದ್ದು. ನಮ್ಮ ಗುರುಗಳು ಕರ್ಕೊಂಡೋಗೋರು ಕೈ ಬಿಟ್ಬಿಟ್ರೆ ತಪ್ಪಿಸ್ಕೊಂಡ್ಬಿಡ್ತಿದ್ವಿ. ಯಾವ ಓಣಿ ಒಳಗೆ ಹೋಗೋಣ? ಅದನ್ನು ನಮ್ಮ ಕಣ್ಣಾರನ್ನು ನೋಡಿನೋ ಧರ್ಮದ ಬಗ್ಗೆ ಎದೆ ಹುಬ್ಬಿಸದೆ ಇನ್ನೂ ಸ್ವಾಮಿಗಳೆಲ್ಲ ಏನೋ ಚೆನ್ನಾಗಿದ್ದೀರಪ್ಪ, ಹಾಂ ಒಳ್ಳೇದು ಒಳ್ಳೇದು, ಅಕ್ಷತೆ ತಗೊಳ್ಳಿ ಹೋಗಿ ಅನ್ನೋದಾದರೆ ಮುಂದಕ್ಕೆ ಈ ದೇಶವನ್ನು ಕಟ್ಟಲಿಕ್ಕಾಗಲ್ಲ. ಈ ದೇಶ ಕಟ್ಟಬೇಕಾಗಿರ್ತಕ್ಕಂತಹ ಸನ್ಯಾಸಿಗಳೇ ತಾವು ಒಳಗಡೆ ಕೂತ್ಕೊಳ್ಳೋದಾದರೆ ಯಾಕೆ ಹಾಕ್ಕೋಬೇಕು ನಾವು ಈ ಸನ್ಯಾಸತ್ವವನ್ನು? ಯಾಕೆ ಹಾಕ್ಕೋಬೇಕು ಈ ಬಟ್ಟೆಯನ್ನು? ನಾವು ನನ್ನ ಪ್ರಜೆಗಳಿಗೆ, ನನ್ನ ಧರ್ಮಜರಿಗೆ ನೋವಾದಾಗ ನನ್ನ ಪ್ರಾಣವನ್ನು ತೊರೆದು ಅವನನ್ನು ಕಾಪಾಡ್ತೀನಿ ಅನ್ನೋದೇ ಆದರೆ ಅದು ಹಿಂದೂ ಧರ್ಮದ ಯತಿ ಧರ್ಮ. ಯತಿಯೊಬ್ಬ ಯೋಧನಯ್ಯ. ಅವರು ಯೋಧರು ಕಾಯ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಧರ್ಮಜರನ್ನು ಕಾಯಬೇಕಾಗಿರ್ತಕ್ಕಂಥದ್ದು ಒಬ್ಬ ಯತಿಯ ಕರ್ತವ್ಯ. ಆ ಸತ್ತ ವ್ಯಕ್ತಿ ಧರ್ಮಜನಾಗಿದ್ದರೆ ಅವನ ಜಾತಿ ಯಾವುದಾದರೂ ಆಗಿರಲಿ, ಅವನ ಧರ್ಮ ನನ್ನ ಈ ಒಂದು ಸನಾತನ ಧರ್ಮದ ಪರಂಪರೆಯಾಗಿದ್ದರೆ ಯತಿಯ ಧರ್ಮ ಆ ಜಾಗದಲ್ಲಿರಬೇಕಾಗಿರ್ತಕ್ಕಂಥದ್ದು ಆ ಕರ್ತವ್ಯ. ಅದು ವೀರಮರಣವನ್ನು ಹೊಂದಿದರೆ. ಅವರು ಹೇಳ್ತಾ ಇರ್ತಕ್ಕಂಥ ವೀರಮರಣ, 2 ಕಾಲನ್ನು ನಾನು ಹೋಗ್ಬಿಟ್ಟಿದೆ, ಒಳಗಡೆ ಬಂಡೆ ಒಳಗಡೆ ಸಿಗಾಕೊಂಬಿಟ್ಟಿದ್ದೀನಿ, ನನ್ನ ಇನ್ನೊಬ್ಬನಿಗೆ ಹೊಡೆದು ಬಿಟ್ಟಿದ್ದಾರೆ, ಅವನು ದಬ್ಬಾಕೊಂಡು ಬಿದ್ದುಬಿಟ್ಟಿದ್ದಾನೆ, ಹೋಗ್ಬಿಟ್ಟಿದ್ದಾನೆ, ನನ್ನ ಕಣ್ಣಲ್ಲಿ ನೀರು ಹಾಕೋಂಗಿಲ್ಲ, ನನ್ನ ಕಣ್ಣಲ್ಲಿ ನೀರು ಹಾಕಿದ್ರೆ ಇನ್ನು 100 ಜನ ಎದುರು ಬಿಡ್ತಾರೆ, ಆ 100 ಜನ ಎದುರು ಬಿಟ್ಟರೆ ನಾನು ಯುದ್ಧ ಮಾಡೋಕ್ಕಾಗಲ್ಲ ಅಂತ ಅವರ ನೋವನ್ನು ಅವ್ರಿಗೆ ಹೇಳ್ಕೊಳ್ತಾ ಇದ್ರೆ, ಹರ್ಷನ್ ಎದೆ ಮೇಲೆ ಓಂಕಾರ ಅನ್ನೋದೊಂದು ಹಾಕೊಂಡಿದ್ದ. ಆ ಓಂಕಾರ ಆಚೆಗೆ ಬರಲಿ ಅಂತ ಹೇಳಿ ಅಲ್ಲಿಗೆ ಹೊಡೆದು ಇದನ್ನು ತೆಗೆದಿದ್ದಾರೆ. ಹಾರ್ಟ್ ಆಚೆಗೆ ಬಂದಿದೆ. ಆ ಹಾರ್ಟ್ ಆಚೆಗೆ ಬಂದರೆ ಆ ಹುಡುಗ ಹಿಂಗೆ ಕೈ ಎತ್ತುತ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ ಬೋಲೋ ಜೈ ಶ್ರೀರಾಮ್ ಅಂತ ಸಾವಿನಲ್ಲಿ. ಇದನ್ನು ನನ್ನ ಕಿವಿಯಿಂದ ಕೇಳಿಬಿಟ್ಟು ಹೊಡೆದವನ್ನ ಎಲ್ಲಿ ನನಗೆ ಹೊಡೆದು ಬಿಡ್ತಾನೋ ಅವನು, ಏನಾದರೂ ಆಗಲಿ ಹಿಂಗೆ ಆಗಬಾರ್ದಾಗಿತ್ತು,
ಶಾಂತಿಯಿಂದ ಇರ್ರಿ ಶಾಂತಿಯಿಂದ ಇರ್ರಿ ಅಂತ ಹೇಳುವಂಥ ಸ್ವಾಮಿ ನಾನಲ್ಲ. ಶಾಂತಿ ಅನ್ನುವಂಥದ್ದು ನಾನು ಬಯಸ್ತೀನಿ. ಆದರೆ ಆ ಶಾಂತಿಗೆ ಮೀರಿ ನೀವು ಮಿಗಿಲಾಗಿ ಬಂದಾಗ ಆ ಕ್ರಾಂತಿಕಾರಕವಾಗಿರ್ತಕ್ಕಂತಹ ಮಾತುಗಳನ್ನು ಆಡಬೇಕಾಗ್ತದೆ. ಹಾಡ್ತೀರಿ, ಖಂಡಿತವಾಗಲೂ ಹೇಳ್ತೇನೆ. ನಾನು ಹೇಳಿದೆ, ನಾನೇನು ಹೇಳಿದೆ, ನನ್ನ ಆರಕ್ಷಕ ಸಿಬ್ಬಂದಿ ವರ್ಗದವರು ಇಲ್ಲೇ ಇದ್ದಾರೆ, ಭಯ ಇಲ್ಲ ನನಗೇನು. ನನ್ನ ಆರಕ್ಷಕ ಸಿಬ್ಬಂದಿ ವರ್ಗದ ಮೇಲೆ ನನಗೆ ಅಚಲವಾದ ನಂಬಿಕೆ ಇದೆ. ದೇಶದ ಪೊಲೀಸ್ ಮೇಲೆ ನಂಬಿಕೆ ಇದೆ, ದೇಶದ ಮಿಲಿಟ್ರಿ ಮೇಲೆ ನಂಬಿಕೆ ಇದೆ. ನನ್ನನ್ನು ಕಾಪಾಡ್ತಾರೆ. ಹೆಂಗ್ರಿ ಇದು ನೀವು ಇಷ್ಟು ಚೆನ್ನಾಗಿ ಹೇಳ್ತಿದ್ದೀರ? ಈ ದೇಶಕ್ಕೆ ಮೋದಿ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ನನ್ನ ಪ್ರಾಣಕ್ಕೂ ಇಷ್ಟೇ ರಕ್ಷಣೆ ಐತೆ ಅಂತ. ಹೆಂಗೆ ಇಷ್ಟು ದಿವಸ ಇದ್ವಲ್ಲ, ಅವೆಲ್ಲ ಒಂದು ಗಾಜಿನ ಡಬ್ಬದಲ್ಲಿ ನಿಂತ್ಕೊಂಡು ಭಾಷಣ ಮಾಡೋವು, ಮೇನೆ ಐಸೆ ಅಂತ. ಆದರೆ ಆ ಗಾಜಿನ ಡಬ್ಬವನ್ನು ಕಿತ್ತೆಸ್ಬಿಟ್ಟು ಮೇರೆ ದೇಶಕ್ಕೆ ವಾಸಿಯೋ ಅಂತ ಮೊದಲಿಗೆ ಹೇಳಿದ್ದು ಈ ದೇಶದ ಪ್ರಧಾನಿ. ಅವರೇ ಬೀದಿಲಿ ನಿಂತ್ಕೊಂಡು ಏನೋ ಬೇಡ ನಡೀರಯ್ಯ ಅಂದವ್ರೆ ಅಂದರೆ ನಾನು ಯಾಕೆ ಇಲ್ಲಿ ಸೆಕ್ಯೂರಿಟಿ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಕೇಳಲಿ? ಈ ದೇಶದ ಶಕ್ತಿ, ಈ ದೇಶದಲ್ಲಿರ್ತಕ್ಕಂಥ ಮಿಲ್ಟ್ರಿಯನ್ನು ಅಥವಾ ಈ ದೇಶದ ಸೈನ್ಯವನ್ನು, ಈ ದೇಶದ ಆರಕ್ಷಕರಿಗೆ ಬೆಲೆ ಕೊಟ್ಟಂಥದ್ದು ಈ ದೇಶದ ಪ್ರಧಾನಿ. ಆ ಪ್ರಧಾನಿಯೇ ಇಡೀ ದೇಶಕ್ಕೆ ಅಲ್ಲ, ನನಗೆ ಇಲ್ಲೇ ಯಾರೋ 4-5 ಜನ ಶತ್ರುಗಳು ಅವರೇ ಅನ್ಕೊಳ್ಳೋಣ ಅಷ್ಟೇ. ಅಲ್ಲ ರೀ, ಮೋದಿಗೆ ದೇಶ ವಿದೇಶ ಎಲ್ಲ ಶತ್ರುಗಳವ್ರು, ಅವ್ರು ಹಂಗೆ ಓಡಾಡ್ತಾರಲ್ರಿ. ಆ ನಡಿಗೆ ಇದೆಯಲ್ಲ, ಆ ನಡಿಗೆಯ ಆ ಶಕ್ತಿ ಎಲ್ಲವನ್ನು ಹೇಳ್ಕೊಡ್ತಾ ಇದೆ ನಮಗೆ. ಯಾಕೆ ಸ್ವಾಮೀಜಿ ನನ್ನನ್ನು ಕೇಳಿದ್ರು ನಿನ್ನೆ ಯಾರೋ ನಮ್ಮ ಪತ್ರಕರ್ತರು, ಇಷ್ಟೊಂದು ಕೊಲೆ ಆಗ್ತಿದೆಯಲ್ಲ ಯಾಕೆ ಅಂತ. ಹಿಂದೂ ಧರ್ಮ ಜಾಗೃತಿ ಆಗ್ತಿದೆ, ಅದಕ್ಕೆ ಹಿಂದೂ ಧರ್ಮ ಚಿಂತನ ಪ್ರತಿಷ್ಠಾಪನೆಗಳು ಹೆಚ್ಚಾಗ್ತಿದೆ, ಅದಕ್ಕೆ ಹಿಂದೂ ಧರ್ಮದ ಸಂಕೇತ ಇಡೀ ಜಗತ್ತಿಗೆ ಹಬ್ಬತಾ ಇದೆ. ಅದಕ್ಕೆ ಯಾವಾಗ ಧರ್ಮ ಜಾಗೃತಿ ಆಗ್ತಿರುತ್ತೋ ಆಗ ಅಧರ್ಮ ತಾಂಡವಾಡ್ಲಿಕ್ಕೆ ಶುರು ಮಾಡುತ್ತೆ. ಅಧರ್ಮ ತಾಂಡವವಾಡುವಾಗ ಅದು ಹೆದರಿಕೆ ಇಡ್ಲಿಕ್ಕೆ ಪ್ರಾರಂಭಿಸುತ್ತೆ. ಆ ಹೆದರಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ಹೆದರಿಕೆಯನ್ನು ಸೃಷ್ಟಿ ಮಾಡ್ತಾ ಇರೋದು ಹೇಗೆ ಅಂದರೆ, ಒಬ್ಬನ ನೋಡಿದ್ರು, ಒಂದಷ್ಟು ಜನ ಅಂದರು ತಾಯಂದರು, ಬೇಡಪ್ಪ ಹೋಗ್ಬೇಡ್ರಪ್ಪ ಆಚೆಗೆ, ನಿಮ್ಮ ಕಾಲು ಹಿಡ್ಕೊಳ್ತೀನಿ, ಒಬ್ಬೊಬ್ಬರೇ ಕಣೋ ನಮಗಿರೋದು. ಆನೆ ಎತ್ತಂಗೆ ಒಂದೇ ಎತ್ತಿದ್ದೀನಿ ಮಗನೇ, ಹಂದಿ ಎತ್ತಂಗೆ 24 ಎತ್ತಿಲ್ಲ ಮಗನೇ ನಾನು ಅಂದ್. ಒಬ್ಬನ ಒಳಗೆ ಕಟ್ಟಾಕಿದ್ರು. ನಾನು ನಿಜ ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ, ಪ್ರಮಾಣ ಹೇಳ್ತಾ ಇದ್ದೀನಿ. ಮಠದಲ್ಲಿ ಅಮ್ಮ ಹಾಗೂ ಮಠದ ವಿಜಿ ಇವರೆಲ್ಲ ಆ ಹುಡುಗ ಪ್ರವೀಣ ತೀರೋದಾಗ ನನ್ನ ಮೊಬೈಲ್ನ ಕಿತ್ತಿಟ್ರು. ಮಠದಿಂದ ಆಚೆಗೆ ಹೋಗ್ಬೇಡ್ರಿ ಅಂದರು. ರೂಮ್ಗೆ ಹೋದ್ಮೇಲೆ ರೂಮ್ ಬಾಕ್ಲು ಹಾಕ್ಕೊಂಡ್ರು, ಟಿ ವಿ ಆಫ್ ಮಾಡಿಸಿದ್ರು. ಯಾಕೆ ಅಂದರೆ ಇವರು ಸ್ಟೇಟ್ಮೆಂಟ್ ಮಾಡಿಬಿಡ್ತಾರೆ ಅಂತ. ಮಠಕ್ಕೆ ಅಷ್ಟು ಫೋನ್ ಬರುತ್ತೆ, ಕಾರತೂ ಅಂತಾರೆ, ಮಾರ್ ಢಾಲೆಂಗೆ ಅಂತಾರೆ. ಇವೆಲ್ಲ ಫೋನ್ನ ಕೇಳಿರ್ತಕ್ಕಂಥ ಮಠದ ಹುಡುಗರು ಎದುರ್ಕೊಂಡು ನನ್ನ 2 ದಿವಸ ಬೋನಲ್ಲಿಟ್ಟರು. ಮೊನ್ನೆ ಯಾವುದೋ ಒಂದು ಯಾಗ ಇತ್ತು ಡಾಬಾಸ್ಪೇಟೆಯಲ್ಲಿ. ಯಾಗಕ್ಕೆ ಹೋಗಿ ಬರುವಾಗ ಬಜರಂಗ್ ದಳದವರು, ಸ್ವಾಮೀಜಿ ಬಂದು ಹೋಗ್ಬೋದಾ ಅಂದರು. 2 ದಿನದಿಂದ ಕಾಯ್ತಾ ಇದ್ದೀನಿ, ಹೋಮ ಮುಗಿಸಿ ಬರ್ತೀನಿ ತಡೀರಿ. ಹೋಮ ಮುಗಿಸಿ ಬಂದೆ. ಕೇಳಿದ ಪ್ರಶ್ನೆಗೆ ಹೇಳಿದೆ, ಅಲ್ಲ ಸ್ವಾಮೀಜಿ ಅಷ್ಟು ಅಗ್ರೆಸಿವ್ ಆಗಿ ಒಂದು ಕತ್ತು ಅಂತಿರಲ್ಲ, ಇದು ನಾನು ಹೇಳಿದ ಮಾತಲ್ಲ, ಬರ್ಕೊಳ್ಳಿ. ಒಂದು ಕತ್ತು ನಾನು ಹೇಳಿದ ಮಾತಲ್ಲ, ಸೈನ್ಯಕ್ಕೆ ಮೋದಿ ಹೇಳಿದ ಮಾತು. ಆ ಕಡೆಯಿಂದ 1 ಬುಲೆಟ್ ಬಂದರೆ ಈ ಕಡೆಯಿಂದ 10 ಬುಲೆಟ್ ಹೊಡೀರಿ ಅಂತ. ಇದು ನಾನು ಹೇಳಿದ್ದ? ನಾನು ಹೇಳಿಲ್ಲಪ್ಪ, ಮೋದಿ ಹೇಳಿದ್ದು ನೀ ಹೇಳ್ದೆ. ಒಂದು ಕತ್ತು ನಿಜ ಅಲ್ವೇನ್ರಿಪ್ಪ ಅವ್ರೆ? ಮಿಲ್ಟ್ರಿ ಅವ್ರು ಸಾಕ್ಷಿಗೆ ಅವರೇ ಬರ್ಕೊಂಬಿಡಿ, ನನ್ನ ಮೇಲೆ ಬರ್ತಾರೋ ಅಂತ. ಒಂದು ಗುಂಡು ಆ ಕಡೆ ಏಕ್ ಗೋಲಿ ಆಯೇತೋ 10 ಗೋಲಿ ಮಾರ ಅಂದಿದ್ದು. ಆಗ ಸೈನ್ಯಕ್ಕೆ ಬಲ ಬಂದಿದ್ದು. ಹಿಂದೆ ಕಾಶ್ಮೀರದಲ್ಲಿ
370 ಆ್ಯಕ್ಟ್ ಇದ್ದಾಗ ಮಿಲ್ಟ್ರಿಯವ್ರನ್ನ ಆ ರಾಕ್ಷಸರು ಬೂಟ್ ಕಾಲಲ್ಲಿ ಒದ್ದವ್ರೆ ರೀ, ತಲೆ ಮೇಲೆ ಹೊಡೆದವ್ರೆ ರೀ, ಅವ್ರನ್ನ ಹೀನಾಯವಾಗಿ ನಡೆಸ್ಕೊಂಡವ್ರೆ ರೀ. ಗನ್ನಿದ್ರು ಹೊಡೆಯಂಗಿಲ್ಲ ರೀ. ಅದು ಯಾಕೆ ಇಟ್ಕೊಂಡಿದ್ದೀರ ಗನ್ನ? ಇವತ್ತು ಕಾಶ್ಮೀರದಲ್ಲಿ ಕೊನೆರ್ರಬ್ಬಾಯಿ ಅಂದರೆ ಕ್ಯಾಯೇ ಹುಕುಂ ಸರ್ಕಾರ ಅಂತಾರೆ ಮಿಲ್ಟ್ರಿಗೆ. ಏನೋ ಅಂದರೆ ಬೋಲನ ಜಿ ಅಂತ ಆ ಮಟ್ಟಕ್ಕೆ ಬಂತು ಅನ್ನೋದಾದರೆ ಮಿಲ್ಟ್ರಿಗೆ ಶಕ್ತಿ ಇದೆ, ಅದು ಅಗಾಧವಾದ ಶಕ್ತಿ. ಆ ಶಕ್ತಿ ಇಡೀ ದೇಶದಲ್ಲಿರ್ತಕ್ಕಂಥ ಯಾವ ಸೈನ್ಯಕ್ಕೂ ಇಲ್ಲದಂಥ ಶಕ್ತಿ ನನ್ನ ಸೈನ್ಯಕ್ಕಿದೆ. ಈ ದೇಶದಲ್ಲಿ ಸೈನ್ಯಕ್ಕೆ ಮಾತ್ರ ಶಕ್ತಿ ಅಲ್ಲ, ಯತಿಗಳಿಗೂ ಅದೇ ಶಕ್ತಿ ಇದೆ. ಹಿಂದೆ ಕಾಶಿಯನ್ನು ವಶಪಡಿಸ್ಕೊಳ್ಳಿಕ್ಕೆ, ವಿಶ್ವನಾಥನ ದೇವಸ್ಥಾನ ವಶಪಡಿಸ್ಕೊಳ್ಳಿಕ್ಕೆ ಅನೇಕ ಮೊಘಲರು ನುಗ್ಗಿದಾಗ 20,000 ಮೊಘಲರನ್ನು ಬರೀ 2,000 ನಾಗ ಸಾಧುಗಳು ಅಟ್ಟಾಡಿಸ್ಕೊಂಡು ಹೊಡೆದು ಕಳಿಸಿದ್ದು ದೇಶ ಇದು. ಸಾಧು ಸಂತರ ಶಕ್ತಿ ಸಾಮಾನ್ಯವಾದದ್ದಲ್ಲ. ಅದು ಆಚೆಗೆ ಬರ್ತಾ ಇಲ್ಲ. ಅದೇನ ಆಚೆಗೆ ಬಂದ್ಬಿಡ್ತು ಅಂತಂದರೆ ಒಬ್ಬರು ಉಳಿಯಲ್ಲ. ಇದು ಸತ್ಯ. ಆ ಶಕ್ತಿ ಚಳಿ ಬಿಟ್ಟು ನಿಂತ್ಕೊಳ್ಳೋದು. ಯಾಕೆಂದರೆ ನಾವು ಮೊದಲೇ ಸತ್ತೋಗಿದ್ದೀವಿ. ಈಗ ಸಾಯಿಸೋಕ್ಕಾಗಲ್ಲ ಯಾರಿಗೂ ನಮ್ಮ ಕೈಲಿ. ಸತ್ತವನಷ್ಟೇ ಯತಿ ಆಗ್ಬೋದು. ನಮ್ಮ ಶ್ರಾದ್ದವನ್ನು ನಾವೇ ಮಾಡ್ಕೊಂಡಿದ್ದೀವಿ ಅಂದಾಗ ನೀನೇನೋ ಶ್ರಾದ್ದ ಮಾಡೋದು ನನಗೆ ಅಂತ. ಈ ಜೀವ ಇರೋನಾದ್ರೆ ಕೊಲ್ಬೋದು, ಸತ್ತಿರೋನ್ನ ಹೆಂಗೆ ಕೊಲ್ತಿರ್ರಿ? ಆ ಮನೋಭಾವ ಎಲ್ಲ ಯತಿಗಳಲ್ಲೂ ಬಂದರೆ ಈ ದೇಶ ಶಕ್ತಿಯುತವಾದಂಥ ಸೈನ್ಯವನ್ನು ತನ್ನಲ್ಲೇ ತಾನು ಕಟ್ಕೊಳ್ತದೆ. ಇವತ್ತು ಎಷ್ಟು ಜನ ಯುವಕರು ಕೂತಿದ್ದೀರಿ ನೀವಿಲ್ಲಿ? ಆ ಯುವಕರಲ್ಲಿರ್ತಕ್ಕಂತಹ ಮನಸ್ಥಿತಿಯನ್ನು, ಈ ದೇಶದ ಸತ್ಯಕತೆಯನ್ನು, ಚಿಂತನೆಯನ್ನು, ವಿವೇಕವನ್ನು ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡಿದಾಗ ಅದು ಜಾಗೃತವಾಗೋಗ್ಬಿಟ್ರೆ, ಯಾವತ್ತು ಹಿಂದೂ ಧರ್ಮ ಜಾಗೃತವಾಗುತ್ತೋ ಆವತ್ತು ಈ ದೇಶ ಹಿಂದೂ ರಾಷ್ಟ್ರವಾಗುತ್ತೆ. ಆ ಜಾಗೃತವಾಗಬೇಕಾಗಿದೆ ಎಂದಾಗ ಇಂಥ ಚಿಂತನ ಕಾರ್ಯಕ್ರಮಗಳು ಬಹಳಷ್ಟು 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 ಜರುಗಬೇಕಾಗಿದೆ. ನಾನು ನನ್ನವರನ್ನು ಕಾಪಾಡಿಕೊಳ್ಳದಿದ್ದರೆ ನಾನು ಮಾಡ್ತಲ್ಲಿ ಕೂತ್ಕೊಂಡು ಏನು ಮಾಡಲಿ ಒಬ್ಬನೇ? ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ಮತಾಂಧತೆ. ಲಿಂಗಾಯತರ ಚರ್ಚ್, ಒಕ್ಕಲಿಗರ ಚರ್ಚ್, ದಲಿತರ ಚರ್ಚ್. ನನಗೇನು ಆ ಸ್ವಾಮಿ ಮೇಲೆ, ದೇವ್ರ ಮೇಲೆ ನನಗೆ ದೇವ್ರಾಣೆಗಳು ಅವೆರಡು ದೇವ್ರು ನನಗೇನು ದೊಡ್ಡದಲ್ಲ. ಅವೆರಡು ದೇವರು ದೊಡ್ಡದಲ್ಲ ಸ್ವಾಮಿ. ಒಂದು ತಂದು ನ್ಯಾತಕನ ಮಳೆ ಹೊಡೆದು ಅಂದರೆ ಮೊದಲೇ ಮಳೆ ಹೊಡೆಸ್ಕೊಂಡೈತೆ, ನ್ಯಾತಕದಷ್ಟೇ ನನ್ನ ಕೆಲಸ. ಇನ್ನೊಂದು ದೇವ್ರು ಕರ್ಕೊಂಬರೋಣ ಅಂದರೆ ಅದು ಕಣ್ಣಿಗೆ ಕಾಣಲ್ಲ, ಎಲ್ಲೈತೆ ಅಂತ ನನಗೆ ಗೊತ್ತಿಲ್ಲ. 330 ಕೋಟಿ ದೇವ್ರುಗಳು ಇಟ್ಕೊಂಡಿದ್ದೀವಿ, ಇವೆರಡು ದೊಡ್ಡವೇ ನಮಗೆ, ಬರಲಿ ಬೇಡ ಅನ್ನಲಿಲ್ಲ. ಆದರೆ ಅವು ಎಲ್ಲಿದ್ದಾವೆ ಗೊತ್ತಿಲ್ಲ. ಆದರೆ ಆ ದೇವರುಗಳನ್ನ ತಂದು ನಮ್ಮ ಧರ್ಮದ ಮೇಲೆ ಹೇರ್ತಾ, ನಮ್ಮ ದೇವತೆಗಳನ್ನು ಮತಾಂಧತೆಯಲ್ಲಿ ಆ ದೇವ್ರ ಫೋಟೋನೆಲ್ಲ ತಗೊಂಡೋಗಿ ಎಸೆಸ್ತಾ, ಅವರನ್ನು ಮಾನಸಿಕವಾಗಿ ಧರ್ಮಜರನ್ನು ಎಳಿತಾ ಮಾಡ್ತಿರ್ತಕ್ಕಂಥ ಧರ್ಮಾಂಧತೆಯ ಒಳಗಡೆ ನಾವು ಜಾತಿ ಗುರುಗಳು ಅನ್ನಿಸ್ಕೊಂಡಿರೋರು ನಾವೆಲ್ಲ ನಮ್ಮ ಜಾತಿಯವ್ರನ್ನ ಉಳಿಸ್ಕೊಳ್ದೆ ಹೋದರೆ ಈ ರುದ್ರಾಕ್ಷಿ ಸಾರಕ್ಕೆ ಒಂದು ಶಿಲ್ಬೆ ಕೊಡ್ತಾರೆ, ಅದನ್ನು ಹಾಕ್ಕೊಂಡು ಈ ಕಾವಿಗೆ ಬದಲು ಒಂದು ಬಿಳಿ ನೈಟಿ ಹಾಕ್ಕೊಂಡು ಈ ದೇಶ ನಾಶ ಆಗೋಗ್ತದೆ. ಅದರಿಂದ ಗುರುಗಳು, ಯತಿಗಳು ಜಾತಸ್ತ್ರರನ್ನೇ. ಜಾತಿ ಅಂತಂದರೆ ನೀವೇನೋ ತಿಳ್ಕೊಬೇಡಿ ಸ್ವಾಮಿ. ಜಾತಿ ಅಂದರೆ ಇಷ್ಟೇ, ಮಾಡುವ ಕೆಲಸ. ಕುಂಬಾರ ಮಡಕೆ ಮಾಡೋನು ಕುಂಬಾರ, ಅಕ್ಕಸಾಲಿಗ ಆಚಾರಿಕೆ ಮಾಡೋನು ಅಕ್ಕಸಾಲಿಗ, ಗಾಣಿಗ ಎಣ್ಣೆ ಗಾಣ ಇಟ್ಕೊಂಡಿರೋನು ಗಾಣಿಗ. ಇದಿಷ್ಟೇ ಜಾತಿ. ಈ ಜಾತಿ ಅನ್ನುವಂಥದ್ದು ನಾವು ಮಾಡುವ ಕಾಯಕದ ಮೇಲಾದಂತಹ ಪದಗಳು. ಆ ಪದಗಳನ್ನೇ ಇಟ್ಕೊಂಡು ನಾನು ಕಂಬಾರ ಅಲ್ಲಪ್ಪ, ನಿನ್ನ ಕೆಲಸ ಕಣಯ್ಯ, ನೀನು ಯಾರು? ನೀನು ಯಾವ ಧರ್ಮದ ಅನುಸಾರದಲ್ಲಿ ಬಂದಿದ್ದಿ? ನಾನು ಸನಾತನ ಧರ್ಮದ ಅನುಸಾರದ. ಮತ್ತು ಅದನ್ನು ಮರಿಬೇಡ. ನಿನ್ನ ಜಾತಿಯನ್ನು ಪಕ್ಕಕ್ಕಿಡು, ನಿನ್ನ ಧರ್ಮವನ್ನು ಮೊದಲು ನಿಷ್ಠೆಯಿಂದ ಈ ದೇಶದಲ್ಲಿ. ನಾನು ಬೇರೆಯವರು ಮಹಮ್ಮದೀರು ಹಿಂದೂಗಳೇ. ಈ ದೇಶದ ಮೇಲಾದಂಥ ದಾಳಿಯಲ್ಲಿ ಮತಾಂತರವಾದಂಥ ಹಿಂದೂಗಳು ಅದೆಷ್ಟೋ ಅವರೇ ಒಪ್ಕೊಳ್ತಾ ಇದ್ದಾರೆ, ಇವಾಗ ಬರ್ತಾ ಇದ್ದಾರೆ ನಮ್ಮ ಒಳಗಡೆಗೆ. ಅಂಥದ್ದು ನಮ್ಮ ಧರ್ಮದ ನೆಲಗಟ್ಟಿನಲ್ಲಿ ಹಿಂದೂ
ಚಿಂತನ ಪ್ರತಿಷ್ಠಾನ ಹರಿಹರ ಇವತ್ತು ಕಾರ್ಗಿಲ್ ಏನು ಕ್ಯಾಪ್ಟನ್ ವಿಕ್ರಮ್ ಅವರ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದು ಇತಿಹಾಸ. ಏಕೆಂದರೆ ಹರಿಹರದಲ್ಲಿ ನಿನ್ನೆ ತಾನೇ ವೀರಾವೇಶವಾಗಿ ಮಾತಾಡಿದ್ದೆ. ನನ್ನ ಇಡೀ ಕಾರ್ಯಕ್ರಮಕ್ಕೆ ಎಲ್ಲೂ ಹೋಗಬಾರ್ದು ಅಂತ ಅಂದರು. ಅದೇನಾಗ್ತದೆ ನೋಡ್ತೀನಿ ಅಂತ ಹೇಳಿ ಒಬ್ಬನೇ ಯಾರಿಗೂ ಹೇಳ್ದಿರ ಚಿತ್ರದುರ್ಗಕ್ಕೆ ಬಂದು ಚಿತ್ರದುರ್ಗದಲ್ಲಿ ಹುಡುಗರನ್ನ ಕರ್ಕೊಂಡು ನಾನು ಈ ವೇದಿಕೆಗೆ ಬಂದಿದ್ದೀನಿ. ಇಂಟೆಲಿಜೆನ್ಸಿಯವರು ಬೆಳಗ್ಗೆಯಿಂದ ಫೋನ್ ಮಾಡ್ತಿದ್ರು, ಅವ್ರು ಫೋನ್ ಎತ್ತಿರಲಿಲ್ಲ, ನನ್ನನ್ನು ಕಾರ್ಯಕ್ರಮಕ್ಕೆ ಕಳಿಸಲ್ಲ ಅಂತ. ಯಾಕೆ ಈ ಕಾರ್ಯಕ್ರಮವೇ ಬೇಕು ಅಂದರೆ ವೀರ ಯೋಧರರು ಬರ್ತಾ ಇದ್ದಾರೆ, ಅವ್ರನ್ನ ನೋಡೋ ಸೌಭಾಗ್ಯ ಕಳ್ಕೊಂಬಿಡ್ತೀನಲ್ಲಪ್ಪ. ಈ ಒಂದು ಚೈತನ್ಯವನ್ನು ಚಿಕ್ಕ ಚಿಕ್ಕ ಹುಡುಗರು ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಆ ಯೂತ್ಗೆ ನನ್ನ ಜೊತೆನಲ್ಲಿ ನಿಂತ್ಕೊಂಡ್ರೆ ಇನ್ನಷ್ಟು ಬಲ ಬರ್ತದೆ, ಆ ಶಕ್ತಿ ಬರ್ತದೆ, ಅದನ್ನು ಕಳೆದು ಬಿಡ್ತೀನಲ್ಲಪ್ಪ ಅಂತ ಹೇಳಿ ಚಿತ್ರದುರ್ಗಕ್ಕೆ ಪ್ರಸನ್ನ ಅಂತ ಹೇಳಿ ಫೋನ್ ಮಾಡಿ ನಮ್ಮ ವಿಜಯವರು ನನ್ನ ಡಾಬಾಸ್ಪೇಟೆಯಿಂದ ಬೆಂಗಳೂರಿಗೆ ಹೋದೆ. ಬೆಂಗಳೂರಿನಿಂದ ಮತ್ತೆ ಚಿಕ್ಕಮಂಗ್ಳೂರಿಗೆ ಹೋಗ್ತೀನಿ ವಿಜಿ, ನಾನು ಅಲ್ಲಿಂದ ಎಲ್ಲೂ ಹೋಗಲ್ಲ ಅಂದಿದ್ದೆ. ಚಿಕ್ಕಮಂಗ್ಳೂರಿಗೆ ಕಳಿಸ್ದ. ಚಿಕ್ಕಮಂಗ್ಳೂರಲ್ಲಿ ಗೊತ್ತಾಯಿತು ಅಲ್ಲಿಂದ ಕಾರ್ಯಕ್ರಮ ಆಗಿದೆ ಅಂತ ಹೇಳಿ ವಿಜಿ ಇಲ್ಲ ನಾನು ಮಾತಾಡ್ತೀನಿ ಇಂದ. ಮಾತಾಡೋಕ್ಕೆ ಮುಂಚೆನೇ ನಾನು ಬಿಟ್ಬಿಟ್ಟಿದ್ದೆ, ಬೆಳಗ್ಗೆ 5 ಗಂಟೆಗೆ ಬಿಟ್ಬಿಟ್ಟಿದ್ದೆ ಚಿಕ್ಕಮಂಗ್ಳೂರನ್ನ. ಮಠದಿಂದ ಫೋನ್ ಮೇಲೆ ಫೋನ್ ಬರ್ತಿದ್ರು, ಫೋನ್ ಎತ್ತಿರಲಿಲ್ಲ. ಅವ್ರಿಗೆ ಗೊತ್ತಿತ್ತು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಅವರು ಅಂತ. ಕಡೂರಿನಿಂದ ಇನ್ಸ್ಪೆಕ್ಟ್ರು ಫೋನ್ ಮಾಡಿದ್ರು, ಮಂಜುನಾಥ್ ಅಂತ ಹೇಳಿ, ಸ್ವಾಮೀಜಿ ಎಲ್ಲಿದ್ದೀರಾ, ನೀವೀಗ ನೋಡ್ತಾ ಇದ್ದೀರಾ ಬಿಡಿ ನನ್ನ ಮೊಬೈಲ್ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ, ಮತ್ತ್ಯಾಕೆ ಕೇಳ್ತೀರಾ ಅಂದೆ. ಹುಷಾರು ಸ್ವಾಮೀಜಿ ಅಂದರು. ಅಲ್ಲಿ ಇಂಟೆಲಿಜೆನ್ಸಿಗೆ ಹೇಳಿಬಿಡಿ ಅಂದೆ. ನಾನು ಹೇಳಿದ್ದೀನಿ ಸ್ವಾಮೀಜಿ ಬರ್ತಾ ಇದ್ದಾರೆ ಅಂತ. ಬಂದೆ. ನನ್ನ ದೇಶದಲ್ಲಿ ನನ್ನ ಧರ್ಮದ ಬಗ್ಗೆ ನಾನು ಮಾತಾಡಲಿಕ್ಕೆ ಅಧಿಕಾರ ಇಲ್ಲ ಅಂದಾಗ ಈ ದೇಶ ಎತ್ತ ಸಾಗ್ತಿದೆ ಅನ್ನೋದು ಯೋಚನೆ ಮಾಡಬೇಕು. ನನ್ನ ದೇಶದಲ್ಲಿ ನನ್ನ ಧರ್ಮಜರಿಗೆ ಬಹಿಷ್ಕಾರಗಳಾಗ್ತಾರೆ ಊರೂರ ಮೇಲೆ ಅನ್ನೋದಾದರೆ ಯೋಚನೆ ಮಾಡಬೇಕು. ಈ ಸರ್ಕಾರ ನನಗೆ ಆಪ್ಷನ್ ಇಲ್ಲ, ನನಗೆ ಬೇರೆ ಆಪ್ಷನ್ ಇಲ್ಲ. ನೆನ್ನೆ ಪತ್ರಕರ್ತರು ಕೇಳಿದ್ದು ಕ್ವಶನ್ಗೆ ನಾನು ಹೇಳಿದೆ, ಬಿ ಜೆ ಪಿನ ಬಿಟ್ಟರೆ ನನಗೆ ಬೇರೆ ಆಪ್ಷನ್ ಇಲ್ಲ. ಬಿ ಜೆ ಪಿಯವರು ಏನೂ ಮಾಡ್ತಿಲ್ಲ, ಎಲ್ಲವನ್ನೂ ಮಾಡ್ತಾಯಿದ್ದಾರೆ, ನಮಗೆ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೋ ಅದ್ರ ಜೊತೆ ಇರಬೇಕು. ರಾಜೀನಾಮೆ ಕೊಡ್ತೀವಿ, ಹುಚ್ಚಾಟ ಬೇಡ. ನನ್ನಲ್ಲಿ ಅಧಿಕಾರ ಇದ್ದರೆ ಮಾತ್ರ ನಾನು ಏನಾದರೂ ಮಾಡ್ಬೋದು, ಮುಂದಕ್ಕೆ ಹೋಗ್ಬೋದು. ಮುಂದಕ್ಕೆ ಹೋಗಬೇಕು ಅನ್ನೋದಾದರೆ ನನಗೆ ಸಣ್ಣ ಅಧಿಕಾರವಾದರೂ ಬೇಕು. ಅದನ್ನು ಕೊಟ್ಟಿದೆ ಎಂದಾಗ ಬಹಳಷ್ಟು ವರ್ಷ ಸರ್ಕಸ್ ಮಾಡಿದ್ರು ಸಿಕ್ಕದೇ ಇರುವಂತಹ ಪಕ್ಷಗಳಿದ್ದಾವೆ. ಆದರೆ ನನ್ನಲ್ಲಿ ಸ್ವಲ್ಪ ನೀನು ಧರ್ಮಜನಾಗಿ ಹಾಗೂ ದೇಶ ರಕ್ಷಣೆಯಿಂದ ಇದೆಯಾ ಅನ್ನೋದು ಗೊತ್ತಾದರೆ ಈ ಒಂದು ಪಕ್ಷದಲ್ಲಿ ನಿನಗೆ ಒಂದು ಅಧಿಕಾರವನ್ನು ಕೊಟ್ಟಿರ್ತಾರೆ, ಅದನ್ನು ನಾನು ರಾಜೀನಾಮೆ ಕೊಡ್ತೀನಿ ಯಾವುದೋ ಒಂದು ಸಿಟ್ಟಿಗೆ. ಅಕಸ್ಮಾತ್ ನನ್ನನ್ನು ಕೊಂದುಬಿಟ್ರು ಅಂತ ತಿಳ್ಕೊಳ್ಳಿ, ನಾಳೆ ನೀವು ಹೋರಾಡಿ, ಬೇಡ ಅಂತ ಹೇಳ್ತಿಲ್ಲ. ಆದರೆ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀನಿ, ನಾನು MLAಗೆ ರಾಜೀನಾಮೆ ಕೊಡ್ತೀನಿ, ನಾನು ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡ್ತೀನಿ, ಯಾರೂ ಹೇಳಬೇಡಿ. ಈ ಧರ್ಮದಲ್ಲಿ ಹೋರಾಡಿ ಪ್ರಾಣತ್ಯಾಗವಾಯ್ತಾ ಪರವಾಗಿಲ್ಲ, ದೇಶಕ್ಕಾಗಿ ಅರ್ಪಿಸಿದ್ದೀನಿ. ಈಗ ಆತ ಹೇಳ್ತಾ ಇದ್ದ, ನನ್ನ ದೇಶಕ್ಕೆ ಪ್ರಾಣ ಹೋದ್ರೂ ಹೋಗ್ಬಿಡ್ಲಿ, ನಾನು ಬಾವುಟ ನೋಡ್ಬಿಟ್ಟಿದ್ದೀನಿ ಅಂತ. ಕೊನೆಗೆ ಆ ನರ್ಸ್ ಹೇಳ್ತಾಳೆ, ಓದೇಕೋ ಫ್ಲ್ಯಾಗ್ ಅಂತಾಳೆ. ಆ ಫ್ಲಾಗ್ ತಿರುಗಿ ನೋಡ್ಬಿಟ್ಟು ಹೋಗಿ ಎದ್ಬಿಟ್ವಾ ನಮ್ಮ ಯೂನಿಟ್ನ ಅಂತಾರೆ ಅವರು. ಹಾಗೆ ನಾನು ಅಷ್ಟೇ, ಪ್ರಾಣ ಹೋಗುವಾಗ ಇದು ಹಿಂದೂ ರಾಷ್ಟ್ರ ಅನ್ನೋ ಕೂಗನ್ನು ನೀವೆಲ್ಲ ಒಂದು ಸತಿ ಕೂಗ್ಬಿಡಿ. ಆಗ ನನ್ನ ಪ್ರಾಣ ಹೋದರೂ ಸಾರ್ಥಕ. ನಾನು ಇವಕ್ಕೆಲ್ಲ ಯಾವಕ್ಕೂ ಎದುರೋಂಥ ಮನುಷ್ಯ ಅಲ್ಲ, ಸದಾಕಾಲ ನಿಮ್ಮ ಜೊತೆನಲ್ಲಿದ್ದೀನಿ, ಧರ್ಮಕ್ಕಾಗಿ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಭಾರತ ಭೂಮಿ ಯೋಗ ಭೂಮಿ, ಯಾಗ ಭೂಮಿ ಅಂತ ಇಡೀ ಜಗತ್ತಿಗೆ ಗೊತ್ತಾಗ್ತಕ್ಕಂತಹ ಒಂದು ಸುದಿನವಾಗಿರ್ತಕ್ಕಂಥ ಈ ದಿನ ದೇಶ ಪ್ರೇಮಿ ಅನ್ನೋಂತಹ ದೇಶದ ಅಪ್ರತಿಮ ಪ್ರೇಮಿ ಕಣಯ್ಯ ಇವನ ದೇಶ ಪ್ರೇಮನ ಹೆಂಗಾದರೂ ಹೋಗಿಸ್ಬಿಡ್ಬೇಕು ಅಂತ ಹೇಳಿ ಟ್ರೈ ಮಾಡಿದ್ರೆ, ನಾವು ಊರೊಳಗಡೆ ಇದ್ದೀವಲ್ಲ, ಒಂದಿಷ್ಟು ಕಾಸು ಪಾಸು ಕೊಟ್ಟರೆ ಹೋದ್ರೋಯ್ತದ ನಡಿ, ನಾನು ಇದಕ್ಕೆ ತಾನೇ ಬರ್ಬೇಕು ಚರ್ಚ್ಗೆ, ಹೋಗೋಣ ನಡಿ, ಇನ್ನೇನಕ್ಕೋ ಬರ್ಬೇಕು ತಾನೇ ಹೋಗೋಣ ನಡಿ ಅಂತ ಹೇಳಿ ನಾವು ಹೋಗ್ಬಿಡ್ತೀವೇನೋ. ಆದರೆ ದೇಶ ಪ್ರೇಮವನ್ನು ಮನಸ್ಸಿನಿಂದ ಒಂದು ಹುಲ್ಲು ಕಡ್ಡಿಯಷ್ಟು ಅಳುಗಾಡ್ಸೋಕ್ಕಾಗದೇ ಇರುವಂಥ ಜಾಗ ಯಾವುದು? ಸೈನ್ಯ. ಆ ದೇಶ ಪ್ರೇಮವನ್ನು ಅವ್ರ ಒಳಗಿಂದ ಕಿತ್ತಾಕೋಕ್ಕಾಗೋದೇ ಇಲ್ಲ. ಅಂಥ ಸೈನ್ಯದ ಕಾರ್ಯಕ್ರಮವನ್ನು ಮಾಡಿದಂಥ
ಹಿಂದೂ ಚಿಂತನ ಪ್ರತಿಷ್ಠಾಪನದ ಎಲ್ಲ ಯುವಕರಿಗೂ ಹಾಗೂ ಕುಂತಿರ್ತಕ್ಕಂಥ ಗಣ್ಯರಿಗೂ ಹಾಗೂ ನನ್ನ ಇಡೀ ಹರಿಹರದ ನಾಗರಿಕ ಬಂಧುಗಳಿಗೂ ಅನನ್ಯ ಶಕ್ತಿಯನ್ನು ಆ ಮಹಾತಾಯಿ ಕಾಳಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸದಾಕಾಲ ನಿಮ್ಮ ಜೊತೆಯಲ್ಲಿದ್ದೀನಿ. ನನಗೆ ಆ ಹುಡುಗ ಬೋರ್ಡ್ ಬಂದು ನಾನು ಪೈಲ್ವಾನ್ ಗುರುಗಳೇ ಅಂತ ಹೇಳಿ ಅಲ್ಲಿ ಪರಿಚಯ ಮಾಡ್ಕೊಂಡ. ನಾನು ಅಂದೆ, ಅವನ ಮೈಕಟ್ಟು ನೋಡಿ ನಿನ್ನಂಗೆ ಆಗ್ಬೇಕು ಕಣಪ್ಪ ಒಂದು ಸ್ವಲ್ಪ, ಇಲ್ಲ ಯಾರು ಹೊಡಿತಾರೋ ಏನು ಕತೆನೋ ಹೇಳಕ್ಕೆ ಬರಲ್ಲ, ತೆಳ್ಳಗವನೇ ಅಂತ ಹೊಡೆದು ಬಿಟ್ರೆ ಅಂತ. ಹಾಗೆ ನಮ್ಮಲ್ಲಿ ಅವರ ದೇಹವನ್ನು ಕಾಪಾಡಬೇಕು. ವಿವೇಕಾನಂದರು ಒಂದು ಯಾವುದೋ ಊರಿಗೆ ಪ್ರಯಾಣ ಮಾಡ್ತಿದ್ರು. ಆ ಪ್ರಯಾಣ ಮಾಡುವಾಗ ರೈಲಲ್ಲಿ ಹೋಗ್ಬೇಕು. ಅವಾಗೆಲ್ಲ ಇವರು ಹತ್ತಿದ್ರು, ಬಾಕ್ಲಲ್ಲಿ ನಿಂತಿದ್ರು. ಯಾರೋ ಒಬ್ಬ ಒಣಗಲು ಬೊಂಬಿದ್ದಂಗಿದ್ದ ನನ್ನಂಗೆ. ದಡ 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 ಬಂದಿದ್ದೆ, ಬಂದು ಹತ್ಕೊಳಕ್ಕೆ ಹೋದ. ವಿವೇಕಾನಂದರ ದೇಹ ವಜ್ರಕಾಯವಾದ್ರಿಂದ ಅವ್ರ ದೇಹಕ್ಕೆ ಹೊಡೆದ್ಬಿಟ್ಟು ಕೆಳಕ್ಕೆ ಬಿದ್ದೋದ. ಕೆಳಕ್ಕೆ ಬಿದ್ದುಬಿಟ್ಟು ಕೂಗ್ತಾನೆ, ಇವಯ್ಯ ನನ್ನ ಹೊಡೆದ್ಬಿಟ್ಟ ಅಂತ. ಅದು ಅಲ್ಲೇ ಇತ್ಯರ್ಥ ಆಗಿದ್ದಿದ್ರೆ ಸ್ಟೇಷನ್ನಲ್ಲೇ ಪರವಾಗಿಲ್ಲ. ಅದು ಪೊಲೀಸ್ ಸ್ಟೇಷನ್ವರೆಗೂ ಬಂತು. ಆ ಪೊಲೀಸ್ ಸ್ಟೇಷನ್ಗೆ ಬಂದರೆ ಅಧಿಕಾರಿ ಕೇಳ್ತಾನೆ, ಏನಾಯ್ತಪ್ಪ? ಇವಯ್ಯ ಹೊಡೆದ್ಬಿಟ್ಟ ಸ್ವಾಮಿ, ಹೊಡೆದ್ಬಿಟ್ಟ. ವಿವೇಕಾನಂದರನ್ನ ಆ ಅಧಿಕಾರಿ ಹೇಳ್ತಾನೆ, ಅಲ್ಲ ಕಣಯ್ಯ, ಕಾವಿ ಪಾವಿ ಹಾಕೊಂಡಿದ್ಯಾ, ಸನ್ಯಾಸಿ ಕಂಡಂಗೆ ಕಾಣ್ತೀಯ, ಹಿಂಗೆ ಹೊಡಿಬೋದೇನೋ ನೀನು? ಪಾಪ ಯಪ್ಪನ ಹಿಂಗೆ ಹೊಡಿಬೋದೇನೋ ಅಂದರು. ಅದಕ್ಕೆ ವಿವೇಕಾನಂದರಂದರು, ಸಾಮಾನ್ಯವಾಗಿ ನಾನು ಹೊಡೆದ್ರೆ ಹಿಂಗೆ ಹೊಡೆಯಲ್ಲ ಸ್ವಾಮಿ ಅಂದರು. ಸಾಮಾನ್ಯವಾಗಿ ಹೊಡೆದ್ರೆ ನಾನು ಹಿಂಗೆ ಹೊಡೆಯಲ್ಲ, ನೋಡಿ ಹಿಂಗೆ ಹೊಡೆಯೋದು ಅಂತ. ಆ ಅಧಿಕಾರಿ ಮುಂದೆಗಡೆ ಒಂದು ಕೆಂಪು ಮರದ ಮೇಜಿತ್ತು, ಹಿಂಗೆ ಮುಷ್ಟಿ ಮಾಡ್ಕೊಂಡು ಹರ ಹರ ಮಹಾದೇವ ಶಂಭೋ ಅಂತ ಒಂದು ಹೊಡೆದ್ರು. ಆ ಟೇಬಲ್ ಒಂದು 80-100 ಪೀಸಾಗಿ ಬಿದ್ದೋಯ್ತು. ಸಾಮಾನ್ಯವಾಗಿ ಹೊಡೆದ್ರೆ ನಾನು ಹಿಂಗೆ ಹೊಡಿತೀನಿ ಸ್ವಾಮಿ, ಏಟ್ ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ಕೊಟ್ಟಿದ್ರಿ, ನನ್ನ ಮಗ ಪೊಲೀಸ್ ಸ್ಟೇಷನ್ವರೆಗೂ ಗೊತ್ತಿರಲಿಲ್ಲ ಅಂತ. ಹಾಗೆ ನೀವುಗಳು ಎಲ್ಲಿವರೆಗೂ ಎದುರ್ಕೊಳ್ತೀರೋ ಅಲ್ಲಿವರೆಗೂ ಎದುರಿಸೋರು ಇರ್ತಾರೆ. ಯಾವತ್ತು ನಿಮ್ಮ ಭಯ ಅನ್ನೋ ಪರದೆ ಆಚೆಗೆ ಬಂದ್ಬಿಡ್ತೋ, ಏನು ಮುಂದೆ ಏನಿದೆ, ಸಾವು ಅಷ್ಟೇ ತಾನೇ. ನೀನು ಸಾಯಿಸಿದ್ರು ನಾನು ಹುಟ್ಟೋದು ಗೊತ್ತು ಅಂತ. ನೀನು ಸಾಯಿಸಿದ್ರು ನನಗೆ ಹುಟ್ಟೋದು ಗೊತ್ತು ಕಣಯ್ಯ. ನಾನೇನು 72 ಕನ್ಯರ ಹತ್ರ ಅಲ್ಲೇ ಕೂತ್ಕೋಬೇಕಾ? ನಾನು ವಾಪಸ್ ಬರ್ತೀನಿ, ದೇಶ ಕಟ್ಟಬೇಕು. ನೀನು ಕೊಂದರೂ ನಾನು ಹುಟ್ಟೋದು ಗೊತ್ತು. ಅದು ಹೆಂಗೆ ಹೇಳ್ಬಿಡ್ತೀರಿ? ಅಲ್ಲ, ಶಿವಾಜಿ ಅನ್ನೋನು ಹುಟ್ಟಿರ್ಲಿಲ್ವೇ? ಅವ್ರು ಅಷ್ಟು ಚೆನ್ನಾಗಿ ಹೇಳಿದ್ರು, ಈ ಧರ್ಮ ಅಂಥದ್ದೇ, ಶಿವಾಜಿ ಅನ್ನೋನು ಹುಟ್ಟಾಗ್ತದೆ ಅಂತ. ಆ ಶಿವಾಜಿನೇ ಮೋದಿಜಿಯಾಗಿ ಯಾಕೆ ಹುಟ್ಟಿರಬಾರ್ದು ಇವಾಗ? ಅದೇನಾ? ನಾನು ಕೆಲವು ಎಲ್ಲ ಫೋಟೋ ಹಾಕ್ತಾರೆ, ಶಿವಾಜಿ ನಡ್ಕೊಂಬತ್ತಿರೋದು, ಮೋದಿಜಿಯವ್ರು ಹಿಂಗೆ ನಡ್ಕೊಂಬತ್ತಿರೋದು, ಎರಡು ಒಂದೇ ಥರ ಇರ್ತವೆ ಅವು. ಹಂಗೆ ನಾನು ಹುಟ್ಟಬೇಕು ಅನ್ನೋದಾದರೆ ಹಿಂದೂ ಧರ್ಮದ ಯೋಗ ಪರಂಪರೆ, ಯಾಗ ಪರಂಪರೆ, ಧ್ಯಾನ ಪರಂಪರೆ, ನಾನು ಎಲ್ಲಿ ಹುಟ್ಟಬೇಕು ಅನ್ನೋದು ನನ್ನ ಸಂಕಲ್ಪದಂತೆ ಹುಟ್ಬೋದು. ನೀನು ಕೊಂದ್ಕೊಂಡ್ರೆ ನಂಗೆ ಹುಟ್ಟಕ್ಕೆ ಬರಲ್ವಾ ಅಂತ. ಅದರಿಂದ ಚಳಿ ಬಿಟ್ಬಿಟ್ರೆ ನಿನ್ನನ್ನು ಎಷ್ಟು ಸಲ ಕೊಲ್ಬೋದು, ಅವನು ಒಂದೇ ಸಲ ಕೊಲ್ಲಕ್ಕಾಗೋದು. ಆದರೆ ನಿನ್ನ ಜೀವನ ಪರ್ಯಂತ ಜೀತದಾಳಂಗೆ ಅವನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ದಿನ ಸತ್ತಂಗೆ, ನೀನು ದಿನ ಸತ್ತಂಗೆ. ಅವನು ನಿನ್ನನ್ನು ಪ್ರೀತಿಸ್ತಾ ಇದ್ದಾನ, ಪ್ರೀತಿಸು. ಅವನು ನಿನ್ನಂತೆ ಇದ್ದಾನ, ಅವನು ನಿನ್ನಂತೆ ಪ್ರೀತಿ ಕೊಡು. ಮೋಸದಿಂದ ನೀನು ಕಾರ್ಗಿಲ್ನ ವಶಪಡಿಸ್ಕೊಂಡ್ರಲ್ಲ, ಅಗ್ರಿಮೆಂಟ್ ಮಾಡ್ಕೊಂಬಿಡೋದಂತೆ, ನಾವು ಹೊಂಟೋಯ್ತೀವಿ ನೀವು ಹೊಂಟೋಯ್ತೀವಿ ಕಣ್ರಯ್ಯ ಅಂತ. ಅವ್ರು ಹೋದ್ಮೇಲೆ ಕಬ್ಜಾ ಮಾಡ್ಕೊಂಬಿಡೋದಂತೆ. ಈ ದೇಶದಲ್ಲಿ ನೋಡ್ದಿರೋದೇ ಕಬ್ಜಾಗಳು, ಭಾರಿ ಕಬ್ಜಾ ನಡೆದೈತೆ. ಅಲ್ಲಿ ಕಾರ್ಗಿಲ್ನ ಕಬ್ಜಾ ಮಾಡ್ಕೊಂಡಂಗೆ ಈ ದೇಶದಲ್ಲಿ ಭಾರಿ ಕಬ್ಜಾ ಮಾಡ್ಕೊಂಡವ್ರೆ. ಅದೆಲ್ಲ ಹೋಗಲಾಡಬೇಕು ಅಂತಂದರೆ ನಾವು ಹೋರಾಟಗಳನ್ನು ನಿರಂತರವಾಗಿ ಮಾಡಬೇಕು. ಈ ದೇಶದ ಶಕ್ತಿ ನಿಮ್ಮೆಲ್ಲರ ಶಕ್ತಿ. ಈ ಚಿಂತನ ಕಾರ್ಯಕ್ರಮಗಳು ಎಲ್ಲ ಕಡೆಗಳಲ್ಲೂ ನಡಿಬೇಕು ಅಂತ ಹೇಳ್ತಾ ಇದ್ದೀನಿ. ಮಗ ಎದ್ದು ನಿಂತ್ಕತು, ಸ್ವಾಮಿಗಳು ನಿಲ್ಸಂಗೆ ಕಾಣ್ತಾ ಇಲ್ಲ ಕಣವ, ನಡೆಯೋವ ಹೋಗೋಣ. ಅವರಿಬ್ರದೇ 2 ಗಂಟೆ ಆಗೈತೆ, ನೀವು ಹಿಂಗೆ ಕೈ ಮೈ ಕೊಟ್ಕೊಂಡು ನಿಲ್ಸವ್ರೆ, ಇದು ಯಾಕೋ ಮುಗಿಯೋ ಕತೆ ಕಾಣ್ತಿಲ್ಲ ಕಣವ, ನಿಂಗೆ ಕಾಲು ಹಿಡ್ಕತೀನಿ ಹೋಗೋಣ ಬಾರವ ಅಂತದೆ. ಹ್ಞೂ ಕಣವ, ಹೇಳ್ದೆ ಕಣವ, ಕೇಳಲಿಲ್ಲ ಕಣವ. ಸಮಯವಾಗಿದೆ. ನಿಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ನಾನು, ಎಲ್ಲ ಸ್ವಾಮಿಗಳು ದೊಡ್ಡವರು, ನಾನು ಚಿಕ್ಕವನು, ಎಲ್ಲರಿಗಿಂತ ಕಿರಿಯನಯ್ಯ ನಾನು.
ಎಲ್ಲ ದೊಡ್ಡ ಗುರುಗಳು, ಆ ಗುರುಗಳೆಲ್ಲ ಧರ್ಮಾರ್ಥವಾಗಿ ಯುದ್ಧ ಮಾಡಲಿ, ಕಳ್ಕೊಂಡಿರ್ತಕ್ಕಂಥ ವೀರ ನನ್ನ ಪ್ರೀತಿಯ ಆ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋದಾದರೆ ಅದಕ್ಕೆ ನ್ಯಾಯ ಬೇಕು. ಆ ನ್ಯಾಯಕ್ಕೆ ನೀವೆಲ್ಲರೂ ನಿಂತು ಹೋರಾಡಿ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ನಾನೇ ಗುರುವಾಗಿ ಕರಮುಗಿದು ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಶಕ್ತಿ ಹಿಂದೂ ಧರ್ಮಕ್ಕೆ ಅರಿದು ಬರಲಿ, ಇದು ಹಿಂದೂ ರಾಷ್ಟ್ರವಾಗಲಿ ಅಂತ ಹೇಳ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಒಂದೇ ಒಂದೇ ಒಂದೇ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.